ನಮಸ್ಕಾರ. ನಾನು ಕೃಷ್ಣ ಭಟ್ ಯಲ್ಲಾಪುರ. ಇಂದು 25ನೇ ಮೇ 2026ನೇ ಇಸ್ವಿ ಸೋಮವಾರ. ನಾವೆಲ್ಲ ಮಹಾಮೃತ್ಯುಂಜಯನ ಸ್ತೋತ್ರವನ್ನು ಪಠಿಸೋಣ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ಮಹಾಮೃತ್ಯುಂಜಯ ರುದ್ರನು ಎಲ್ಲರಿಗೂ ಮೃತ್ಯು ಭಯವನ್ನು ನಿವಾರಣೆ ಮಾಡಲಿ ಅಂತ ಪ್ರಾರ್ಥಿಸ್ತೇವೆ. ಮೇಷಾದಿ ದ್ವಾದಶ ರಾಶಿಗಳ ಭವಿಷ್ಯವನ್ನು ಅವಲೋಕನ ಮಾಡೋಣ. ಉತ್ತರ ಫಲ್ಗುಣಿ ನಕ್ಷತ್ರ ಕನ್ಯಾ ರಾಶಿಯಲ್ಲಿ ಚಂದ್ರನ ಸ್ಥಿತಿ ಇದೆ. ಮೇಷರಾಶಿಗೆ ಸ್ವಲ್ಪ ಮಾನಸಿಕ ಒತ್ತಡಗಳಿರುತ್ತೆ. ದುರ್ಗೆಯನ್ನು ಶಿವನನ್ನು ಆರಾಧಿಸಿ. ವೃಷಭ ರಾಶಿಯವರಿಗೆ ಮಕ್ಕಳಿಂದ ಸೌಖ್ಯ ಇದೆ. ಮಿಥುನ ರಾಶಿಯವರಿಗೆ ಮಾತ್ರ ವಾತ್ಸಲ್ಯ ಪ್ರಾಪ್ತಿಯಾಗುತ್ತೆ. ಕರ್ಕಾಟಕ ರಾಶಿಯವರಿಗೆ ಸಹೋದರರಿಂದ ಲಾಭ ಆಗುತ್ತೆ. ಸಿಂಹರಾಶಿಯವರಿಗೆ ವಿಶೇಷವಾದ ಧನಲಾಭ ಆಗುತ್ತೆ. ಕನ್ಯಾ ರಾಶಿಯವರಿಗೆ ಮೃಷ್ಟಾನ್ನ ಭೋಜನ ಇದೆ. ತುಲಾ ರಾಶಿಯವರಿಗೆ ವಿಶೇಷವಾದ ಖರ್ಚು ವೆಚ್ಚಗಳಿರುತ್ತೆ. ಇವತ್ತು ಎಚ್ಚರಿಕೆಯಿಂದಿರಿ, ಈಶ್ವರನ ಆರಾಧಿಸಿ. ವೃಶ್ಚಿಕ ರಾಶಿಯವರಿಗೆ ಧನಲಾಭ ಇದೆ, ವಸ್ತ್ರ ಲಾಭ ಇದೆ. ನಿಮಗೆ ವಿಶೇಷವಾದ ಸೌಖ್ಯ ಇವತ್ತಿನ ದಿನ ಇದೆ. ಧನುರಾಶಿಯವರಿಗೆ ಉದ್ಯೋಗದಲ್ಲಿ ಸಂತೋಷ ಇರುತ್ತೆ. ಮಕರ ರಾಶಿಯವರಿಗೆ ಭಾಗ್ಯದಲ್ಲಿ ಚಂದ್ರನಿರುವುದರಿಂದ ವಸ್ತ್ರಲಾಭ, ಅನ್ನಪ್ರಾಪ್ತಿ ಹಾಗೂ ಧಾನ್ಯ ಲಾಭ ಹಾಗೂ ಕ್ಷೀರ ಲಾಭ, ಧನಲಾಭ, ಇಷ್ಟು ವಿಶೇಷವಾದ ಫಲ ಇದೆ. ನಿಮಗೆ ಒಳ್ಳೆಯದಾಗತ್ತೆ. ಕುಂಭರಾಶಿಯವರಿಗೆ ಅಷ್ಟಮದಲ್ಲಿ ಚಂದ್ರ ನಿಮಗೆ ಮೃತ್ಯು ಭಯವನ್ನು ನೀಡುತ್ತಾನೆ. ಮಹಾಮೃತ್ಯುಂಜಯನ ಅನುಗ್ರಹ ನಿಮಗಾಗಲಿ, ಅವನನ್ನು ಆರಾಧಿಸಿ. ಮೀನರಾಶಿಯವರಿಗೆ ವಿಶೇಷವಾದ ಪ್ರಯಾಣ ಯೋಗ ಇದೆ. ದೂರದ ಪ್ರಯಾಣವನ್ನು ಮಾಡ್ತೀರಾ, ಸೌಖ್ಯ ನಿಮಗಾಗತ್ತೆ, ಸಂತೋಷ ಆಗುತ್ತೆ, ಒಳ್ಳೆಯದಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಸ್ವಸ್ತಿ. ಪ್ರಪಂಚ ಪರ್ಯಟನೆ